ತುಂಬಾ ದೊಡ್ಡ ಕನಸು ಇಟ್ಕೊಂಡಿದ್ದ. ಅವನು ದೊಡ್ಡ ಸಿನಿಮಾ ಮಾಡ್ಬೇಕು, ಡೈರೆಕ್ಟರ್ ಆಗ್ಬೇಕು. ಪ್ರತಿ ಬಾರಿ ನಾನು ಭೇಟಿ ಮಾಡಿದಾಗ್ಲೂ ನಿನ್ ಕನಸು ನನಸು ಆಗೇ ಆಗುತ್ತೆ ವರುಣ್ ಅಂತ ಹೇಳ್ತಿದ್ದೆ. ಸೊ ಇವತ್ತು ವರುಣ್ ಸಿನಿಮಾನ ಟೀಸರ್ ಲಾಂಚ್ಗೆ ನಾನು ಬಂದಿದ್ದೀನಿ ಅಂತಂದ್ರೆ ತುಂಬಾ ಹೆಮ್ಮೆ ಆಗ್ತಿದೆ ನನ್ಗೆ. ವರುಣ್, ಆಲ್ ದಿ ವೆರಿ ಬೆಸ್ಟ್. ಅದಕ್ಕೆ ಸರಿಯಾಗಿ ನಿನ್ನ ತಂದೆ ತಾಯಿ, ನಿನ್ನ ಪತ್ನಿ, ಆಕೆಗೆ ನಿಜವಾಗ್ಲೂ ಎಲ್ಲಾ ಕ್ರೆಡಿಟ್ ಹೋಗ್ಬೇಕು. ಯಾಕೆಂತಂದ್ರೆ ಯೂಶಲಿ ಏನಾಗುತ್ತೆ ಈ ಸಿನಿಮಾ ರಂಗದಲ್ಲಿ, ಸಿನಿಮಾನಲ್ಲಿ ಎಷ್ಟು ಮುಳುಗೋಗಿರ್ತಾರೆ ಹುಡುಗರು ಅಂತಂದ್ರೆ, ತಂದೆ ತಾಯಿ ಆಸೆಗಳಿರಬಹುದು ಅಥವಾ ಅವರ ಕರಿಯರ್ ಬೇರೆ ಯಾವ್ದೇ ಫೀಲ್ಡ್ ಅಲ್ಲಿ ಮಾಡ್ಬೇಕು ಅಂತಿದ್ರೆ ಅದನ್ನೆಲ್ಲ ಬಿಟ್ಟು ಮದ್ವೆ ಮಾಡ್ಕೊಳ್ದೇರನೆ, ಇಟ್ಸ್ ಅ ವೆರಿ ಡಿಫ್ರೆಂಟ್ ಲೈಫ್. ಸೊ ಆತರ ನಾನು ಎಲ್ಲಿ ವರುಣ ಹಾಗಾಗ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ. ಎಂತದೂ ಇಲ್ಲ, ತಂದೆ ತಾಯಿಗೆ ಏನೇನ್ ಬೇಕು ಎಲ್ಲವನ್ನೂ ನಿಭಾಯಿಸ್ತಾ ಆ ಒಂದು ಜವಾಬ್ದಾರಿನ ಹೊತ್ಕೊಂಡು ಜೊತೆಗೆ ಮದ್ವೆಗೆ ಹೋಗಿದ್ದೆ. ಅದಾದ್ಮೇಲೆ ಇಬ್ರು ಮಕ್ಕಳು ಅಂತ ವಿಷಯ ಬಂತು, ತುಂಬಾ ಸಂತೋಷವಾಯ್ತು. ತನ್ನ ರೆಸ್ಪಾನ್ಸಿಬಿಲಿಟಿಗೆ ಯಾವುದೇ ರೀತಿ ಕುಂದು ಕೊರತೆ ಬರ್ದಿರೋ ಹಾಗೆ ಮಾಡ್ಕೊಂಡು ಜೀವನನ ನಡೆಸ್ಕೊಂಡು ಎಲ್ರಿಗೂ ಮಾದರಿಯಾಗಿದ್ಕೊಂಡು ತನ್ನ ಕನಸನ್ನು ಸಹ ಬಿಡದಿರನೆ, ಕನಸಿನ ಹಿಂದೆ ಏನೋ ಹೇಳ್ತಾರಲ್ಲ, ಯಾವತ್ತಿದ್ರು ಕನಸನ್ನ ಯಾವತ್ತೂ ನಾವು ಬಿಟ್ಕೊಡ್ಬಾರ್ದು ನಮ್ಮ ಜೀವನದಲ್ಲಿ ಅಂತ. ಸೊ ಕನಸಿನ ಹಿಂದೆ ಓಡಿ ಅದನ್ನ ಸಾಧಿಸಿ ಇವತ್ತಿನ ದಿವಸ ಎಲ್ರಿಗೂ ಹೆಮ್ಮೆಯನ್ನ ಒಂಥರ ಮೂಡಿಸಿದ್ದಿ. ಇಡೀ ಫ್ಯಾಮಿಲಿಗೆ ಹಾಗೂ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ವರುಣ್. ಜೊತೆಗೆ ನೆಕ್ಸ್ಟ್ ನಾವು ಮಾತಾಡ್ಬೇಕಾಗಿರತ್ತೆ ಖಂಡಿತ